ಹೆಸರು ಸಾನ್ವಿ ತಂದೆ ಭದ್ರಶೆಟ್ಟಿ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ಶಿಕ್ಷಕರ ದಿನಾಚರಣೆ ಎಂದು ನಾನು ನನ್ನ ಶಿಕ್ಷಕರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸಾಮಾನ್ಯವಾಗಿರೋ ಜನರು ಶಿಕ್ಷಕರ ಬಗ್ಗೆ ಏನ್ ಹೇಳ್ತಾರೆ ಹೇಳಿ? ರೀ ಮೇಸ್ಟ್ರೆ, ಈ ವಯಸ್ಸಲ್ಲಿ ಯಾರಾದ್ರೂ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ಕಳಿಸ್ತಾರ? ಪ್ರೀತಿಯಿಂದ ಕಳಿಸಿದ್ರೆ ಅವರು ಅರ್ಥ ಮಾಡ್ಕೋತಾರಪ್ಪ ಅಂತ ಹೇಳ್ತಾರೆ. ಆದ್ರೆ ನಾವು ಕೊಡೋದು ಶಿಕ್ಷೆ ಅಲ್ಲ, ಅದು ಕಲಿಸೋ ಇನ್ನೊಂದು ವಿಧಾನ. ಮೊಳಕಾಲ್ ಮೇಲೆ ನಿಂತ್ಕೊ ಅಂತ ಹೇಳಿದ್ರೆ ವಿದ್ಯೆನ ರೂಢಿಸ್ಕೋ ಅಂತ, ಬಾಳ್ ಮೇಲೆ ಕೈ ಇಡು ಅಂತ ಹೇಳಿದ್ರೆ ಸ್ವಪ್ರಶಂಸೆನ ಯಾವತ್ತೂ ಮಾಡಬೇಡ ಅಂತ, ಬೆಂಚ್ ಮೇಲೆ ನಿಂತ್ಕೊ ಅಂತ ಹೇಳಿದ್ರೆ ಎಲ್ರಿಗಿಂತ ಜಾಸ್ತಿ ಓದಲ್ಲಿ ಮುಂದ್ ಬಾ ಅಂತ, ಕೈ ಎತ್ತು ಅಂತ ಹೇಳಿದ್ರೆ ನಿನ್ ಗುರಿ ಎಚ್ಚರವಾಗಿರ್ಲಿ ಅಂತ, ಗೋಡೆ ಕಡೆ ಮುಖ ಮಾಡು ಅಂತ ಹೇಳಿದ್ರೆ ನಿನ್ನ ನೀನು ಆತ್ಮಾವಲೋಕ ಮಾಡ್ಕೋ ಅಂತ, ತರಗತಿಯಿಂದ ಆಚೆ ಹಾಕಿದ್ರೆ ಪರಿಸರನ ಅರ್ಥ ಮಾಡ್ಕೋ ಅಂತ, ಬೋರ್ಡ್ ಉಜ್ಜು ಅಂತ ಹೇಳಿದ್ರೆ ನಿನ್ನಲ್ಲಿರೋ ತಪ್ಪುಗಳನ್ನ ತಿದ್ಕೋ ಅಂತ. ಒಂದೇ ವಿಚಾರನ ಹೇಳ್ಸೋದು ಬರ್ಸೋದು ಹೀಗೆ ಮಾಡ್ತಿದ್ರೆ ನೀವು ಕೆಲವು ಸಿಗೋವರೆಗೂ ಪ್ರಯತ್ನ ಪಡ್ತಾನೆ ರೀ. ಅಷ್ಟು ಬೇಗ ಸೋಲ್ನ ಒಪ್ಕೋಬೇಡಿ ಅಂತ. ಈ ನಮ್ಮ ಶಿಕ್ಷಕರು ತನ್ನ ನೋವುಗಳನ್ನ ಯಾವತ್ತೂ ಮಕ್ಕಳ ಹತ್ರ ಹೇಳ್ಕೊಂಬಲ್ಲ ರೀ. ಮೇಡಮ್, ನೀವು ಕೂಡ ಶಿಕ್ಷಕರೇ ಅಲ್ವಾ? ನೀವ್ಯಾವತ್ತಾದ್ರೂ ನಿಮ್ಮ ನೋವುಗಳನ್ನ ಮಕ್ಕಳ ಹತ್ರ ಹೇಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡಿದ್ದೀರಾ? ಇಲ್ಲ ತಾನೇ? ಯಾಕೆ ಹೇಳಿ? ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಥ್ಯಾಂಕ್ ಯು.